ಆದರೆ ಶನಿ ಪರಮಾತ್ಮನ ವಿಷಯದಲ್ಲಿ ಇವೆಲ್ಲವೂ ಸತ್ಯವಾಗುತ್ತೆ. ಯಾವಾಗ ಅಂತ ಕೇಳಿದ್ರೆ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ಶನೈಶ್ವರನ ಮಂತ್ರ ಹೇಳ್ಕೊಂಡಾಗ ಶನಿದೋಷ ಎಲ್ಲ ಪರಿಹಾರವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶನೈಶ್ವರ ಜಯಂತಿ ದಿನ ಈ ರೀತಿಯಾದಂತಹ ಆಚರಣೆಗಳನ್ನು ಮಾಡಿದ್ರೆ ಮನುಷ್ಯನ ಎಲ್ಲ ಕಷ್ಟಗಳು ದೂರವಾಗುವುದು ನಿಸ್ಸಂದೇಹವಾಗಿ ಸಿದ್ಧ. ಖಂಡಿತ ಗುರುಜಿ. ಇನ್ನು ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ತುಳಸಿ ಕಟ್ಟೆ ಇರುತ್ತೆ, ಎಲ್ಲರೂ ತುಳಸಿ ಪೂಜೆಯನ್ನು ಮಾಡೇ ಮಾಡ್ತಾರೆ. ಇನ್ನು ಈ ತುಳಸಿ ಪೂಜೆಯ ವಿಶೇಷತೆ ಏನು ಗುರುಜಿ? ಮನೆಯ ಬಾಗಿಲ ಮುಂದೆಯೇ ತುಳಸಿ ಗಿಡವನ್ನು ಇಡ್ತಕ್ಕಂಥ, ತುಳಸಿ ಪಾಟ್ ಅಥವಾ ತುಳಸಿ ಕಟ್ಟೆಯನ್ನು ಇಡ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಸಂಕೇತ ಅನ್ನುವಂಥದ್ದು ಒಂದಾದರೆ, ಮನೆಯ ಒಳಗಡೆ ನೆಗೆಟಿವ್ ಎನರ್ಜಿ ಬರುವುದನ್ನು ತಡೆಯುತ್ತೆ. ನಿಮಗೆ ಎಲ್ಲಿ ಸಂತೋಷವಾಗಿರಬೇಕು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಮನೆಯಲ್ಲಿ ಸಂತೋಷವಾಗಿರಬೇಕು. ಮನೆಯಲ್ಲಿ ಸಂತೋಷವಾಗಿದ್ದರೆ, ಮನೆಯ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ ಅಂತ ಅಲ್ವಾ? ಅಂದರೆ ನಿಮ್ಮ ಮನೆ ಗುಡಿಸಲಾಗಿದ್ರೂ ಕೂಡ ನಿಮಗೆ ಮನೆಗೆ ಬಂದರೆ ಒಂದು ನೆಮ್ಮದಿ ಅಂತ ಸಿಗುತ್ತೆ. ನಿಮ್ಗೆ ಅರಮನೆಯೇ ಬೇಕು ಅನ್ನುವಂಥದ್ದಿಲ್ಲ. ಅದೇ ನೀವು 5 ಸ್ಟಾರ್ ಹೋಟೆಲಲ್ಲೋ 7 ಸ್ಟಾರ್ ಹೋಟೆಲಲ್ಲೋ ಕೂತ್ಕೊಂಡ್ರು ಕೂಡ ನಿಮ್ಗೆ ಆ ನೆಮ್ಮದಿ ಸಿಗದೇ ಇರಬಹುದು. ದುಡ್ಡು ಕೊಡ್ತಾ ಇದ್ದೇನೆ ಅನ್ನುವಂತಹ ಒಂದು ಬಾಧೆ ಕಾಡ್ತಾ ಇರ್ಬೋದು ಅಲ್ವಾ? ಅಥವಾ ನಾನು ನನ್ನ ಮನೆಯಲ್ಲಿಲ್ಲ ಅನ್ನೋದು ಅನಿಸ್ಬೋದು. ಮನೆಯಲ್ಲಿ ನಿಮಗೆ ಏನೇ ಕುಡಿದ್ರು ತಿಂದರು ಅಂದರೆ ಒಂದು ಗಂಜಿ ಕುಡಿದ್ರು ಅದಕ್ಕೆ ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ಆದ ಕಾರಣದಿಂದಾಗಿ ಮನೆಯಲ್ಲಿ ವಿಶೇಷವಾದಂತಹ ನೆಮ್ಮದಿ ಬೇಕು ಅಂದರೆ ಮನೆಯ ಮುಂದೆ ತುಳಸಿ ಗಿಡ ಇಡಬೇಕು, ಪ್ರತಿಯೊಬ್ಬರೂ ಇಡಬೇಕು. ಅದು ಮನೆಯ ಒಳಗಡೆ ಬರುವಂತಹ ನೆಗೆಟಿವ್ ಎನರ್ಜಿಯನ್ನು ತಡೆಯುತ್ತೆ. ಇದು ಧರ್ಮದ ಸಂಕೇತವಲ್ಲ, ಇದು ಭಕ್ತಿಯ ಸಂಕೇತವಲ್ಲ, ಇದು ವೈಜ್ಞಾನಿಕ ಸಂಕೇತ. ಆ ಗಿಡಕ್ಕೆ ಅಷ್ಟು ಶಕ್ತಿ ಅನ್ನುವಂಥದ್ದಿದೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ನೀವು ಒಂದು ಥರ್ಮಾಮೀಟರನ್ನು ತೆಗೆದುಕೊಂಡು ಹೋಗಿ ಒಂದು ಓಪನ್ ಪ್ಲೇಸಲ್ಲಿ ಇಡಿ, ಅಲ್ಲಿ ಅದರ ಟೆಂಪ್ರೇಚರನ್ನು ನೋಡಿ. ನೀವು ತುಳಸಿ ಗಿಡದ ಪಕ್ಕದಲ್ಲಿ ಅಥವಾ ತುಳಸಿ ಒಂದಷ್ಟು ಗಿಡಗಳಿರುವಂತಹ ಮೊದಲು ಆ ಟೆಂಪ್ರೇಚರ್ನ ಇಡಿ ಅದೇ ಜಾಗದಲ್ಲಿ, ಆಯಿತಾ? ಆವಾಗ ಅದು ಕಡಿಮೆ ತೋರಿಸುತ್ತೆ. ಅಂದರೆ ಹ್ಯುಮಿಡಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅಷ್ಟು ಶಕ್ತಿ ಇದೆ. ಎಲ್ಲ ಗಿಡಗಳು ಮಾಡುತ್ತೆ, ಆದರೆ ತುಳಸಿ ನಾವು ಎಲ್ಲ ಗಿಡವನ್ನು ಮನೆಯೊಳಗೆ ಇಟ್ಕೊಳ್ಳೋಕ್ಕಾಗಲ್ವಲ್ಲ. ಹಾಗಾಗಿ ಖಾಲಿ ಪ್ರದೇಶದಲ್ಲಿ ತೋರಿಸುವಂತಹ ಟೆಂಪ್ರೇಚರು ನಿಮಗೆ ತುಳಸಿ ಮುಂದೆ ಬಂದಾಗ ಕಡಿಮೆ ತೋರಿಸುತ್ತೆ. ಇದರ ಅರ್ಥ ವೈಜ್ಞಾನಿಕವಾಗಿ ಹೆಚ್ಚು ಶಕ್ತಿಯನ್ನು, ಹೆಚ್ಚು ಆರೋಗ್ಯವನ್ನು ಕೊಡ್ತಕ್ಕಂತಹ ಶಕ್ತಿ ತುಳಸಿ ಗಿಡ ಹೊಂದಿದೆ. ಹಾಗಾಗಿ ಮನೆಯ ಒಳಗಡೆ ನೆಗೆಟಿವ್ ಎನರ್ಜಿ ಬರಬಾರ್ದು. ಆಡಭಾಷೆಯಲ್ಲಿ ಹೇಳ್ತಾರೆ ಮಾಟ ವಾಮಾಚಾರ ಕೃತ್ರಿಮ ಅಂತ ಹೇಳ್ತಾರಲ್ಲ, ಇದೆಲ್ಲ ಭಯ ಇರೋರು ಮನೆ ಮುಂದೆ ತುಳಸಿ ಇಟ್ಟರೆ ಯಾವ ಕೃತ್ರಿಮ ಬಾಧೆಗಳು ನಿಮ್ಮ ಮನೆಗೆ ಬರೋದಿಲ್ಲ ಮತ್ತು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ತುಳಸಿ ಗಿಡವನ್ನು ಮನೆ ಮುಂದೆ ಇಟ್ಕೊಳ್ಳಿ, ಪೂಜೆ ಮಾಡಿ, ದೀಪ ಹಚ್ಚಿ, ಆ ಎನರ್ಜಿ ನಿಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಮಂತ್ರವನ್ನು ತಿಳಿಸ್ತಿದ್ದೀರಾ? ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮಾಂ ಪೀಡಾಂ ಹರತು ಮೇ ಶನಿ. ಶನೈಶ್ವರ ಜಯಂತಿ ಇರೋದ್ರಿಂದಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಶನಿದೋಷ ಪರಿಹಾರವಾಗುತ್ತೆ, ನಿಮ್ಮ ರಕ್ಷಣೆ ಆಗುತ್ತೆ. ಖಂಡಿತ ಗುರುಜಿ. ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.